ನೋಡಿ, ನಮ್ಮ ಗೂಳೂರಿನಲ್ಲಿ ಹೊಸದಾಗಿ ಓಪನ್ ಆಗಿರ್ತಕ್ಕಂಥ ಗುಬ್ಬಿಯಪ್ಪನ ದೇವಸ್ಥಾನ. ಮೊದಲು ಫುಲ್ಲು ಶಿಥಿಲಾವಸ್ಥೆಯಲ್ಲಿತ್ತು. ಈಗೆಲ್ಲ ಜೀರ್ಣೋದ್ಧಾರ ಮಾಡಿ ಮತ್ತೆ ಪೂಜೆ ಆರಂಭವಾಗಿದೆ. ನಮ್ಮ ಗೂಳೂರಿನಲ್ಲಿ 101 ದೇವಸ್ಥಾನ ಇತ್ತು ಅಂತ ಪ್ರತೀತಿ ಇದೆ, ಇತಿಹಾಸ ಇದೆ. ಅದೇ ರೀತಿ ಎಲ್ಲ ದೇವಸ್ಥಾನಗಳು ಒಂದೊಂದೇ ಜೀರ್ಣೋದ್ಧಾರ ಆಗ್ತಿದೆ. ಅದೊಂದು ಖುಷಿ ವಿಚಾರ. ನಮ್ಮ ಗೂಳೂರು ಬಸವನ ಗುಡಿ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದೆ. ಸರ್, ಗೂಳೂರಿನಲ್ಲಿ ಗುಬ್ಬಿಯಪ್ಪನ ದೇವಸ್ಥಾನ ಅಂತ ಓಪನ್ ಆಗಿದ್ದಿಲ್ಲ. ಇದ್ರ ಹಿನ್ನೆಲೆ ಮತ್ತು ಇತಿಹಾಸ ಏನಾಗುತ್ತಾರೆ ನಿಮಗೆ ಗೊತ್ತಿರೋ ಸ್ವಲ್ಪ ತಿಳಿಸ್ಕೊಡಿ. ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ತಾತ ಅವ್ರ ಕಾಲದಿಂದ ಹಾಂ ಸರ್, ಇದು ಇದೆ ಅಂತೆ. ಹಾಂ, ಹೊನ್ನೂಡಿಕೆಯಲ್ಲಿ ಅವ್ರ ಕಾಲುವಾದಾಗ ಹೊನ್ನೂಡಿಕೆಯಲ್ಲಿ ಅವ್ರ ಕಾಲುವಾಗಿದ್ರು. ಹಾಂ ಸರ್. ಯಾರು? ಗುಬ್ಬಿಯಪ್ಪ ಹೊನ್ನೂಡಿಕೆಯಲ್ಲಿ ಕಾಲವಾಗಿದ್ದು. ಅವ್ರ ಗುಬ್ಬಿಗೆ ಅವ್ರು ಇದನ್ನ ಶರೀರ ತಗೊಂಡೋಗ್ಬೇಕು ಅಂತ ಮಾತಿತ್ತಂತೆ. ಹಾಂ ಸರ್. ಸೊ ಅದನ್ನ ಹೋಗ್ಬೇಕಾದ್ರೆ ಇಲ್ಲೊಂದ್ಸಲ ಇಳಿಸಿದ್ರು ಅಂತ ಗೊತ್ತಿರೋದು. ಹಾಂ ಸರ್. ಆ ಜಾಗದಲ್ಲಿ ನಮ್ಮ ತಾತ ಅವ್ರ ಕಾಲದಲ್ಲಿ ಯಾರೋ ಒಂದು ಗುಡಿ ಕಟ್ಸಿದ್ರಂತೆ. ಹಾಂ ಸರ್. ಹಿಂದೆ ನಮ್ಮ ದೊಡ್ಡಪ್ಪ ಅವ್ರು ಒಂದ್ಸಲಿ ಅದನ್ನ ಹಾಂ ಸರ್ ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿದ್ರು. ಹಾಂ ಸರ್. ಅದು ತುಂಬಾ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿತ್ತು. ಹಾಂ ಸರ್. ಆದ್ರಿಂದ ನಾವು ಈಗ ಹಾಂ ಸರ್ ಪೂರ್ಣ ಕ್ಲೀನ್ ಮತ್ತೆ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಪೂಜೆ ಸ್ಟಾರ್ಟ್ ಮಾಡಿ ಉದ್ಘಾಟನೆ ಮಾಡಿಸಿದ್ವಿ. ಒಳಗೆ ಹೋಗ್ತೇವೆ. ಅದೇ ಇಲ್ಲಿ ಬಂದು ಗುಬ್ಬಿಯಪ್ಪ ಫೋಟೋ ಇದೆ. ನಮ್ಮ ಗುಬ್ಬಿಯಪ್ಪ ದೇವಸ್ಥಾನ ನಮ್ಮ ಗೂಳೂರಿನಲ್ಲಿರುವ ಬಸವನ ಗುಡಿ ನೋಡಿ. ಇದು ಈ ದೇವಸ್ಥಾನ ಸಹ ತುಂಬ ಹಳೆಯ ದೇವಸ್ಥಾನ. ಬಸವನ ಜಯಂತಿ ಪ್ರಯುಕ್ತ ಇಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಏನು ಹಿಡಿಯೋಕ್ಕಾಗಲ್ಲಪ್ಪ ನಮ್ಮಪ್ಪ ನಾವು. ಹಾಂ